ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸೆವಿಚ್ ಯೂಟ್ಯೂಬ್ ಚಾನಲ್. ಇವಾಗ ಫಾರ್ಮಸಿ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂತ ಅಂದರೆ ನಿಮಗೊಂದು ಎಕ್ಸಾಮ್ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಆ ಎಕ್ಸಾಮ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನ ಆಗಿತ್ತು ಫಾರ್ಮಸಿ ವಿಡಿಯೋ ಮಾಡಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಡೀಟೇಲ್ಸ್ ಅರ್ಥ ಆಗಬೇಕು ಅಂತಂದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಇವಾಗ ಎಕ್ಸಾಮ್ ಬಗ್ಗೆ ಎಲ್ಲರಲ್ಲೂ ಚರ್ಚೆ ನಡೀತಿರ್ಬೋದು. ಹಾಗೆ ನನಗೆ ತುಂಬ ಜನ ಮೆಸೇಜ್ ಹಾಕಿದ್ದೀರಾ ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಯಾರಿಗೆ ಈ ಎಕ್ಸಾಮ್ ಇರುತ್ತೆ, ಇವಾಗ ಜಾಯ್ನ್ ಆಗಿರೋರ್ಗ, ಇಲ್ಲಾಂದರೆ ಇವಾಗ ಎಕ್ಸಾಮ್ ಮುಗ್ದಿರುವಂಥವ್ರಿಗೆ? ಹೌದು, ತುಂಬ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಫಾರ್ಮಸಿ ಸ್ಟೂಡೆಂಟ್ಗೆ. ಹಾಗೆ ಯಾರೆಲ್ಲ ಈಗ ಸೆಕೆಂಡ್ ಇಯರ್ ಡಿಪ್ಲೊಮಾ ಫಾರ್ಮಸಿ ಎಕ್ಸಾಮ್ ಬರೀತಿರ್ತಾರೆ ಅವರಿಗೆ. ಸೊ ನಾನು ನಿಮ್ಮ ಮುಂದೆ ಒಂದು ಸರ್ಕ್ಯುಲರ್ನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಎಕ್ಸಾಮ್ ಬಗ್ಗೆ ಇರುವಂತಹ ಒಂದು ಸರ್ಕ್ಯುಲರ್. ನಾನಿವತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಪ್ಲೀಸ್ ಮತ್ತೆ ಹೇಳ್ತಿದ್ದೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆ ಫುಲ್ ಡೀಟೇಲ್ಸ್ ಅರ್ಥ ಆಗಬೇಕಂದ್ರೆ ಸ್ಕಿಪ್ ಮಾಡಬೇಡಿ. ಈ ಸರ್ಕ್ಯುಲರ್ನ PCI ನವರು 5th April 2024ನಲ್ಲಿ ಬಿಟ್ಟಿರುವಂಥದ್ದು. PCI ಮೀನ್ಸ್ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ. ಟು ಆಲ್ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ಸ್ ಆರ್ ರಿಜಿಸ್ಟ್ರೇಷನ್ ಟ್ರೈಬ್ಯುನಲ್ಸ್ ಇನ್ ಸಬ್ಜೆಕ್ಟ್ ನೋಡೋದಾದರೆ, examination for D-Pharmacy goes under Diploma in Pharmacy exam. ಸಬ್ಜೆಕ್ಟ್ ಹೇಳೋ ಹಾಗೆ ಇದು ಎಕ್ಸಾಮ್ ಬಗ್ಗೆ ಇದೆ ಅಂತ ಹೇಳ್ಬೋದು. ಇದೇ ಏನು ಫಸ್ಟ್ ಸರ್ಕ್ಯುಲರ್ ಅಲ್ಲ, ನೋಡ್ಬೋದು ಕೆಳಗಡೆ ನಿಮಗೆ 5 ಸರ್ಕ್ಯುಲರ್ ನಂಬರ್ ಹಾಕಿದ್ದಾರೆ. ಹಾಗೆ ಯಾವ ಡೇಟ್ನಲ್ಲಿ ಅವರು ಬಿಟ್ಟಿದ್ದಾರೆ ಅನ್ನೋದು ಸಹ ಹಾಕಿದ್ದಾರೆ. ಇದು 6th one, ನಾನು ನಿಮಗೆ ತೋರಿಸ್ತಿರುವಂಥದ್ದು 6th one ಸರ್ಕ್ಯುಲರ್. ಇದು ಕೂಡ ಎಕ್ಸಾಮ್ ಬಗ್ಗೆ ಇರುವಂತಹ ಡೀಟೇಲ್ಸ್. ಹಾಗೆ ಹಿಂದೆಗೂ ಸಹ ಎಕ್ಸಾಮ್ ಬಗ್ಗೆನೇ ಇರುತ್ತೆ. ಇನ್ನು ಬಾಡಿ ಆಫ್ ದಿ ಲೆಟರ್ನಲ್ಲಿ ಏನಿದೆ ಅಂತ ನೋಡೋದಾದರೆ, ದಿಸ್ ಇಸ್ ದಿ ಕಾನ್ಸ್ಟ್ರಿಬ್ಯೂಷನ್ ಆಫ್ ದಿ ಕೌನ್ಸಿಲ್ಸ್ ಎಬೋವ್ ಸಿಟೈಡ್ ಸರ್ಕ್ಯುಲರ್ಸ್. ಸೊ ಇದು 6th ಸರ್ಕ್ಯುಲರ್. ಇನ್ ದಿಸ್ ಕನೆಕ್ಷನ್ it is informed that council is going to conduct the diploma in pharmacy exam on October 5th 2024 and October 6th 2024 for 2022-24 academic section for diploma pharmacy course through NBEMS. Candidates are further advised to refer the NBEMS website for information bulletin, application form and ಅದರ್ ಡೀಟೇಲ್ಸ್ ಆಫ್ ದಿ ಎಕ್ಸಾಮಿನೇಷನ್. ನೋಡಿದ್ರಲ್ಲ ಬಾಡಿ ಆಫ್ ದಿ ಲೆಟರ್ನಲ್ಲಿ ಏನಿದೆ ಅಂತ. ಸೊ ಯಾರೆಲ್ಲ ಈಗ ಕನ್ಫ್ಯೂಷನಲ್ಲಿ ಇರ್ತೀರಾ ಅವ್ರಿಗೆ ಒಂದು ಕ್ಲಿಯರ್ ನಿಮಗೆ ಸಿಕ್ಕಿದೆ ಅಂತ ಹೇಳ್ತೀನಿ. ಹೌದು, ಡಿಪ್ಲೊಮೊ ಎಕ್ಸಾಮ್ ಬರೆದ ನಂತರ ನೀವು ಎಕ್ಸಾಮ್ ಬರೀಬೇಕು. ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ, October 5th and 6th. ಸೊ ನೀವು ಎದ್ರಂಥದ್ದೇನೂ ಇರಲ್ಲ ಇಲ್ಲಿ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ನಲ್ಲಿ ನೀವು ಯಾವ ಬೇಸಿಸ್ನಲ್ಲಿ ಎಕ್ಸಾಮ್ ಬರ್ತೀರಾ, ಸೊ ಅದ್ರ ರಿಲೇಟೆಡಾಗೆ ನಿಮಗೆ ಎಕ್ಸಾಮ್ ಇರುತ್ತೆ. ನೋಡ್ಬೋದು ಯಾವ ಸಬ್ಜೆಕ್ಟು ಎಕ್ಸಾಮ್ಸ್ ಇದೆ ಅಂತ ನೋಡೋದಾದರೆ, ಪ್ರೊಸೀಜರ್ ಆಫ್ ಕಂಡಕ್ಟಿಂಗ್ ಎಕ್ಸಾಮ್ ಅಂತ ಇದೆ. ಅದ್ರಲ್ಲಿ ಸೆಕೆಂಡ್ ಒನ್ ನೋಡಿ ನೀವು, ಬಿ ದೇರ್ ಶಾಲ್ ಬಿ 3 ಪೇಪರ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇನ್ ಫಾರ್ಮಸ್ಯೂಟಿಕ್ಸ್, ಫಾರ್ಮಕಾಲಜಿ, ಫಾರ್ಮಕಾಗ್ನಸಿ, ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, ಹಾಸ್ಪಿಟಲ್ ಆ್ಯಂಡ್ ಕ್ಲಿನಿಕಲ್ ಫಾರ್ಮಸಿ, ಫಾರ್ಮಸ್ಯೂಟಿಕಲ್ ಜೂರಿಸ್ಪ್ರುಡೆನ್ಸ್ ಆ್ಯಂಡ್ ಡ್ರಗ್ ಸ್ಟೋರ್ ಮ್ಯಾನೇಜ್ಮೆಂಟ್. ಸೊ ಟೋಟಲ್ ನಿಮಗೆ ಇಷ್ಟು ಸಬ್ಜೆಕ್ಟ್ನ ಸೇರಿ 3 ಪೇಪರ್ಸ್ ಮಾಡಿರ್ತಾರೆ. ಸೊ ಆ 3 ಪೇಪರ್ಸ್ ಕೂಡ ಮಲ್ಟಿಪಲ್ ಚಾಯ್ಸ್ ಟೈಪ್ನಲ್ಲಿ ಇರುತ್ತೆ. ಆ್ಯಂಡ್ ನಿಮಗೆ ಒಂದೊಂದು ಪೇಪರ್ಗೂ ಕೂಡ ಡ್ಯೂರೇಷನ್ 3 hours ಕೊಟ್ಟಿದ್ದಾರೆ, ಅಲ್ಲೇ ನೋಡ್ಬೋದು. ಆ್ಯಂಡ್ C1 ನೋಡಿ, ಎ ಕ್ಯಾಂಡಿಡೇಟ್ ಶಾಲ್ ಬಿ ಡಿಕ್ಲೇರ್ಡ್ ಆಸ್ ಹ್ಯಾವ್ ಪಾಸ್ಡ್ ಓನ್ಲಿ if obtained a minimum of 50% marks in each paper separately. ಸೊ ಅವ್ರು ಹೇಳಿರೋ ಹಾಗೆ ನೀವು ಪ್ರತಿ ಒಂದು ಪೇಪರ್ನಲ್ಲೂ 50% ಎಬೋವ್ ಇರಬೇಕು ಅವ್ರು 50% ಇರಬೇಕು, ನೀವು ಪಾಸ್ ಆಗಿದ್ದೀರಾ ಅಂತ ಕನ್ಸಿಡರೇಷನ್ ಆಗೋಕೆ. ಆ್ಯಂಡ್ ಕೆಳಗಡೆ ನೋಡ್ಬೋದು ನೀವು ಏನಾದರೂ ಫೇಲ್ ಆಗಿದ್ದರೆ ನೀವು ನಂಬರ್ ಆಫ್ ಅಟೆಂಪ್ಟ್ಸ್ ಇಷ್ಟೇ ಅಂತ ರಿಸ್ಟ್ರಿಕ್ಷನ್ ಏನೂ ಸಹ ಇಲ್ಲ. ಸೊ ನೀವು ಎಷ್ಟು ಅಟೆಂಪ್ಟ್ನಲ್ಲಾದರೂ ನೀವು ಪಾಸ್ ಮಾಡ್ಕೊಳ್ಬೋದು. ಇವಾಗ ನಿಮಗೆ ಎಕ್ಸಾಮ್ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ನಿಮಗೆ ಅಷ್ಟು ಏನು ರಿಸ್ಕ್ ಅನಿಸಲ್ಲ. ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದ ತಕ್ಷಣ ನಿಮಗೆ ಈ ಎಕ್ಸಾಮ್ನ ಕೊಡುವಂಥದ್ದು. ಡೇಟ್ ಕೂಡ ಹೇಳಿದ್ದಾರೆ ಅಲ್ಲೇ. ಬಟ್ ಸ್ವಲ್ಪ ಫಸ್ಟ್ ಇಯರ್ ಎಕ್ಸಾಮ್ ಸಬ್ಜೆಕ್ಟ್ಗಳು ಇದೆ, ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ.
ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲಿಂದ ಪ್ರಿಪೇರ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ತುಂಬ ಕನ್ಫ್ಯೂಷನ್ ಇರುತ್ತೆ, ಅವರು ಕ್ಲಾರಿಟಿ ಸಿಗದ ಹಾಗೆ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಇದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಅಂತ ಅನಿಸಿದ್ರೆ ನಾನು ಈ ಸರ್ಕ್ಯುಲರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಅಲ್ಲೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇದಲ್ಲದೆ ನಿಮಗೆ QP ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಪ್ರೊಸೀಜರ್ ಹೇಗಿರುತ್ತೆ, ದೆನ್ B.Pharmacy ಬಗ್ಗೆನೂ ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಆ ಲಿಂಕ್ನೂ ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ. ಸೊ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಎಲ್ಲ ಐಡಿಯಾಸ್ ಬರುತ್ತೆ. ನಾನು ಕೂಡ ಫಾರ್ಮಸಿಸ್ಟ್. ನನ್ನ ಫಾರ್ಮಸಿ ಕೋರ್ಸ್ನ ನಾನು 2022ನಲ್ಲಿ ಮುಗಿಸಿರುವಂಥದ್ದು. ಸೊ ನಾವು ಆಗ ಎಕ್ಸಾಮ್ ಬರೆದ ತಕ್ಷಣ ಡೈರೆಕ್ಟ್ 3 ಮಂತ್ಸ್ ಟ್ರೈನಿಂಗ್ ಮಾಡಿ QPಗೆ ರಿಜಿಸ್ಟ್ರೇಷನ್ ಹಾಕಿದ್ವಿ. ನಮ್ಗೆ ಯಾವುದೇ ರೀತಿ ಎಕ್ಸಾಮ್ ಇರಲಿಲ್ಲ. ಸೊ PCI ಅವರು ಈ ವರ್ಷದಿಂದ ಈ ರೀತಿ ರೂಲ್ಸ್ ಮಾಡಿರುವಂಥದ್ದು. ಸೊ ನಾನು ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀನಿ. ಎಲ್ಲ ಕೂತ್ಕೊಂಡು ಕ್ಲೀನಾಗಿ ಓದಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.